ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ನವೆಂಬರ್ 19ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ 7 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ನಿಫ್ಟಿ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 65 ಪಾಯಿಂಟ್ಗಳಷ್ಟು ಗೇನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. 23,518ರ ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 23,500 ನಿಫ್ಟಿಗೆ ಒಂದು ಮೇಜರ್ ಝೋನ್ ಆಗಿರುತ್ತೆ. 200 ಡೇ ಮೂವಿಂಗ್ ಆವರೇಜ್ ಕೂಡ ಅದೇ ಒಂದು ಲೆವೆಲ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಲೆವೆಲ್ ಒಂದು ಕ್ರೂಷಲ್ ಸಪೋರ್ಟ್ ಆಗಿ ಕೆಲಸ ಮಾಡ್ತಿದೆ. ನಿನ್ನೆ ಆ ಲೆವೆಲ್ನ ಕೆಳಗಡೆ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು. ಬಟ್ ಇವತ್ತು ಒಳ್ಳೆ ಒಂದು ರಿಕವರಿ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಈ ಫಿಗರ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಮಾರ್ಕೆಟ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ಅನ್ನುವಂಥ ಒಂದು ಫೀಲ್ ಬರುತ್ತೆ. ಬಟ್ ನಾವು ನಿಫ್ಟಿಯ ಚಾರ್ಟ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವತ್ತು ನಿಫ್ಟಿ ಬೆಳಗಿನ ಸೆಷನ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ನಲ್ಲಿ ಇತ್ತು. 23,780ರ ಅರೌಂಡಲ್ಲಿ ನಿಫ್ಟಿ ಟ್ರೇಡ್ ಆಗ್ತಿತ್ತು. 23,800 ಕೂಡ ನಿಫ್ಟಿಗೆ ಒಂದು ಕ್ರೂಷಲ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಆ ಒಂದು ಲೆವೆಲ್ನ ಮೇಲ್ಗಡೆ ನಿಫ್ಟಿ ಹೋಗಲಿಲ್ಲ. ಬಟ್ ಆ ಲೆವೆಲ್ನಲ್ಲಿ ಸಸ್ಟೈನ್ ಕೂಡ ಆಗಿಲ್ಲ. ಕೊನೆ ಒಂದೂವರೆ ಗಂಟೆಯಲ್ಲಿ ಆಲ್ಮೋಸ್ಟ್ 250 ಪಾಯಿಂಟ್ಗೂ ಹೆಚ್ಚಿನ ಕರೆಕ್ಷನ್ ನಿಫ್ಟಿ 50ಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಓವರ್ ಆಲ್ ಮಾರ್ಕೆಟ್ ಪಾಸಿಟಿವ್ ಆಗಿ ಇದ್ರೂ ಕೂಡ ಇವತ್ತಿನ ಹೈನಿಂದ ಆಲ್ಮೋಸ್ಟ್ 300 ಪಾಯಿಂಟ್ಗಳ ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಸೊ ಇದೆಲ್ಲೋ ಒಂದು ಕಡೆ ಸ್ವಲ್ಪ ವೀಕ್ನೆಸ್ ಅನ್ನು ಮಾರ್ಕೆಟ್ನಲ್ಲಿ ತೋರಿಸುತ್ತೆ. ಸೆನ್ಸೆಕ್ಸ್ನಲ್ಲಿ ಕೂಡ 240 ಪಾಯಿಂಟ್ಗಳಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. ಬಟ್ ಆಲ್ಮೋಸ್ಟ್ 1000 ಪಾಯಿಂಟ್ಗಳಷ್ಟು ಗೇನ್ ಬೆಳಗಿನ ಸೆಷನ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಸೆನ್ಸೆಕ್ಸ್ ಕೂಡ ಕರೆಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಸ್ವಲ್ಪ ಕರೆಕ್ಷನ್ ಕೊನೆ 1 ಗಂಟೆಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಜಾರ್ಖಂಡ್ ಮತ್ತೆ ಮಹಾರಾಷ್ಟ್ರದ ಅಸೆಂಬ್ಲಿ ಎಲೆಕ್ಷನ್ಸ್ ಇದೆ. ಜಾರ್ಖಂಡ್ನಲ್ಲಿ ಎಲೆಕ್ಷನ್ ಆಲ್ರೆಡಿ ಮುಗಿದಿದೆ. ಮಹಾರಾಷ್ಟ್ರದ ಎಲೆಕ್ಷನ್ ನವೆಂಬರ್ 20ಕ್ಕೆ ಇರುತ್ತೆ. ಈ ಒಂದು ಎಲೆಕ್ಷನ್ನ ರಿಸಲ್ಟ್ ಕೂಡ ಮಾರ್ಕೆಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಸೆಂಬ್ಲಿ ಎಲೆಕ್ಷನ್ಸ್ಗಳ ರಿಸಲ್ಟ್ಸ್ ಅಷ್ಟು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳದೆ ಹೋದ್ರೂ ಕೂಡ ಯಾವ ಒಂದು ಪಕ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರುತ್ತೆ ಅದೇ ಒಂದು ಪಾರ್ಟಿ ಎಲೆಕ್ಷನ್ ಅನ್ನ ಗೆದ್ರೆ ಅಥವಾ ಒಂದು ಮೆಜಾರಿಟಿ ಗೌರ್ಮೆಂಟ್ ಬಂದ್ರೆ ಆಗ ಅದು ಮಾರ್ಕೆಟ್ಗೆ ಪಾಸಿಟಿವ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಕೆಲವೊಂದಿಷ್ಟು ಸರ್ವೇಸ್ ರಿಪೋರ್ಟ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಆ ಒಂದು ರಿಪೋರ್ಟ್ನ ಬೇಸಿಸ್ ಮೇಲೆ ಕೂಡ ಮಾರ್ಕೆಟ್ ರಿಯಾಕ್ಷನ್ ಅನ್ನು ಕೊಡುವಂತ ಚಾನ್ಸಸ್ ಇದೆ. ಈ ಒಂದು ಎಲೆಕ್ಷನ್ನ ಔಟ್ಕಮ್ ಶನಿವಾರ ನವೆಂಬರ್ 23ಕ್ಕೆ ಗೊತ್ತಾಗುತ್ತೆ. ಅದರ ಬೇಸಿಸ್ ಮೇಲೆ ಮುಂದಿನ ವಾರ ಮಾರ್ಕೆಟ್ಸ್ ರಿಯಾಕ್ಟ್ ಮಾಡುವಂತ ಚಾನ್ಸಸ್ಗಳು ಇರುತ್ತೆ. ಹಾಗೆ ರೀಸೆಂಟ್ ಆಗಿ CLSA ಚೈನಾ ಸ್ಟಾಕ್ಗಳನ್ನು ಡೌನ್ಗ್ರೇಡ್ ಮಾಡಿದ್ರು. ಇಂಡಿಯಾದ ವೇಟೇಜ್ ಅನ್ನು ಇನ್ಕ್ರೀಸ್ ಮಾಡಿದ್ರು. ಅದೇ ರೀತಿಯಲ್ಲಿ ಇನ್ನೆರಡು ಗ್ಲೋಬಲ್ ಬ್ರೋಕರೇಜ್ಗಳು ಗೋಲ್ಡ್ಮನ್ ಸ್ಯಾಕ್ಸ್ ಮತ್ತೆ ಮಾರ್ಗನ್ ಸ್ಟ್ಯಾನ್ಲಿ ಚೈನಾ ಸ್ಟಾಕ್ಗಳನ್ನು ಡೌನ್ಗ್ರೇಡ್ ಮಾಡಿದ್ದಾರೆ. ಗ್ರೋತ್ ಕನ್ಸರ್ನ್ಸ್ ಇರೋದ್ರಿಂದ ಚೈನಾ ಸ್ಟಾಕ್ಗಳಲ್ಲಿ ಕಾಷಸ್ ಅಪ್ರೋಚ್ ಅನ್ನು ತಗೋಬೇಕಾಗುತ್ತೆ ಅಂತ ಅವರು ತಮ್ಮ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಟ್ರಂಪ್ ಅವರ ಆಯ್ಕೆ ಈಗ ಬ್ರೋಕರೇಜ್ಗಳ ಡಿಸಿಷನ್ಸ್ಗಳನ್ನು ಚೇಂಜ್ ಮಾಡೋ ರೀತಿಯಲ್ಲಿ ಮಾಡಿದೆ. ಚೈನಾ ಸ್ಟಿಮ್ಯುಲಸ್ ಪ್ಯಾಕೇಜ್ ಅನ್ನು ಅನೌನ್ಸ್ ಮಾಡಿದಾಗ ಭಾರತದಿಂದ ದುಡ್ಡನ್ನು ಆಚೆ ತೆಗೆದು ಚೈನಾದಲ್ಲಿ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಈಗ ಟ್ರಂಪ್ ಅವರ ಆಯ್ಕೆ ಆಗಿರೋದ್ರಿಂದ ಮತ್ತೆ ಚೈನಾ ಮಾರ್ಕೆಟ್ನಿಂದ ದುಡ್ಡನ್ನು ಆಚೆ ತೆಗೆದು ಬೇರೆ ಎಮರ್ಜಿಂಗ್ ಮಾರ್ಕೆಟ್ಗಳಲ್ಲಿ FIIs ಇನ್ವೆಸ್ಟ್ ಮಾಡುವಂಥ ಚಾನ್ಸಸ್ ಇದೆ. ತೈವಾನ್, ಹಾಂಗ್ಕಾಂಗ್, ಜಪಾನ್ ಈ ರೀತಿಯ ಕಂಟ್ರಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಹೋಗುತ್ತೆ. ಅದೇ ರೀತಿಯಲ್ಲಿ ಭಾರತದಲ್ಲಿ ಕೂಡ ಮತ್ತೆ FIIs ಇನ್ವೆಸ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಇದೆಲ್ಲ ಕೂಡ ಇಂಡಿಯನ್ ಮಾರ್ಕೆಟ್ಸ್ಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಸೊ FIIsಗೆ ಮೇಜರ್ ಕನ್ಸರ್ನ್ ಇರೋದು ಕ್ವಾರ್ಟರ್ 2ನಲ್ಲಿ ನಂಬರ್ಸ್ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಬರ್ತಿಲ್ಲ. ಮೇ ಬಿ ಆ ಒಂದು ರೀಸನ್ನಿಂದ ಕೂಡ ಸ್ವಲ್ಪ ಸೆಲ್ಲಿಂಗ್ ಅನ್ನು ಮಾಡ್ತಿದ್ದಾರೆ. ಸ್ವಲ್ಪ ಬೈಯಿಂಗ್ ಎಮರ್ಜ್ ಆಗ್ತದೆ. ಬಟ್ ಕೆಲವೊಂದಿಷ್ಟು ಸ್ಟಾಕ್ಗಳಲ್ಲಿ ತುಂಬ ಸೆಲ್ಲಿಂಗ್ ಬರ್ತಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ M&M ಇವತ್ತು ಟಾಪ್ ಗೇನರ್ ಆಗಿತ್ತು. 3.5% ಗೇನ್ M&M ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಈ ಒಂದು ಸ್ಟಾಕ್ ಅನ್ನ CLSA ಕವರ್ ಮಾಡಿದರೆ ಔಟ್ ಪರ್ಫಾರ್ಮ್ ರೇಟಿಂಗ್ ಅನ್ನ ಕೊಡ್ತಾ ಇದ್ದಾರೆ. 16% ಅಪ್ಸೈಡ್ ನ ಪಾಸಿಬಿಲಿಟಿ ಇರುತ್ತೆ ಅಂತ CLSA ತಮ್ಮ ಒಂದು ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. 3,440ರ ಟಾರ್ಗೆಟ್ ಅನ್ನ CLSA M&Mಗೆ ಕೊಡ್ತಾ ಇದ್ದಾರೆ. ಸೊ ಇದಕ್ಕೆ ರೀಸನ್ M&M ನ ಒಂದು ಸ್ಟ್ರಾಂಗ್ SUV ಪುಷ್ ಆಗಿರುತ್ತೆ. M&M ತಮ್ಮ ಪ್ಯಾಸೆಂಜರ್ ವೆಹಿಕಲ್ ಪೋರ್ಟ್ಫೋಲಿಯೋ ಪರ್ಸೆಂಟೇಜ್ ಅನ್ನು 35ರಿಂದ 55%ಗೆ ಈಗ ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗ್ರೋತ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ಸಾಕಷ್ಟು ಪ್ರೀಮಿಯಂ SUVಗಳನ್ನು ಕೂಡ ಲಾಂಚ್ ಮಾಡಬೇಕು ಅಂತ ಇದ್ದಾರೆ. ಓವರ್ ಆಲ್ ಇದು M&Mಗೆ ಪಾಸಿಟಿವ್ ಆಗುತ್ತೆ ಅನ್ನೋದು CLSA ವ್ಯೂ ಆಗಿರುತ್ತೆ. ಅದೇ ರೀಸನ್ ಇಂದ ಅವರು ಟಾರ್ಗೆಟ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಓವರ್ ಆಲ್ M&M ಸ್ಟಾಕ್ ಕೂಡ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿದೆ. ಟೆಕ್ ಮಹೀಂದ್ರಾದಲ್ಲಿ ಕೂಡ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಯಿತು. ನಿನ್ನೆ IT ಸೆಕ್ಟರ್ನಲ್ಲಿ ಸ್ವಲ್ಪ ವೀಕ್ನೆಸ್ ಇತ್ತು. ಬಟ್ ಇವತ್ತು ಟೆಕ್ ಮಹೀಂದ್ರಾದಲ್ಲಿ 2.5% ಗೇನ್ ನೋಡೋದಕ್ಕೆ ಸಿಕ್ಕಿದೆ. HDFC ಬ್ಯಾಂಕಲ್ಲಿ ಕೂಡ ಲೋವರ್ ಲೆವೆಲ್ನಿಂದ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗಿದೆ. 2% HDFC ಬ್ಯಾಂಕ್ ಗೇನ್ ಆಗಿದೆ. ಟ್ರೆಂಟಲ್ಲಿ ಕೂಡ ಸಾಕಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಬೈಯಿಂಗ್ ಎಮರ್ಜ್ ಆಗ್ತದೆ. 2% ಟ್ರೆಂಟ್ ಕೂಡ ಗೇನ್ ಆಗಿದೆ. ಐಶರ್ ಮೋಟಾರ್ಸ್ನಲ್ಲಿ ಕೂಡ ರಿಸಲ್ಟ್ನ ನಂತರ ಒಳ್ಳೆ ಒಂದು ಬೈಯಿಂಗ್ ಬರ್ತಾ ಇದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಇವತ್ತು ಇನ್ಶೂರೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ಹೆಚ್ಚಾಗಿ ನೋಡೋದಕ್ಕೆ ಸಿಕ್ತು. SBI ಲೈಫ್ ಇನ್ಶೂರೆನ್ಸ್, HDFC ಲೈಫ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಗೌರ್ಮೆಂಟ್ ಇನ್ಶೂರೆನ್ಸ್ ಸೆಕ್ಟರ್ನ ಮೇಲೆ 100% FDI ತರುವಂಥ ಚಾನ್ಸಸ್ ಇದೆ ಅನ್ನುವಂಥ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಗ್ತದೆ.
ಈಗ FDI 74% ನೋಡೋದಕ್ಕೆ ಸಿಗುತ್ತೆ. ಯಾವುದೇ ಒಂದು ಫಾರಿನ್ ಇನ್ಶೂರೆನ್ಸ್ ಕಂಪನಿ ಡೈರೆಕ್ಟ್ ಆಗಿ ಭಾರತದಲ್ಲಿ ತಮ್ಮ ಬಿಸ್ನೆಸ್ ಅನ್ನ ಎಸ್ಟಾಬ್ಲಿಷ್ ಮಾಡೋದಿಲ್ಲ. ಅವರು HDFC, ಬಜಾಜ್, ಸ್ಟಾರ್ ಈ ರೀತಿಯ ಕಂಪನಿಗಳ ಜೊತೆಯಲ್ಲಿ ಸೇರಿ ತಮ್ಮ ಒಂದು ಇನ್ಶೂರೆನ್ಸ್ ಪ್ರಾಡಕ್ಟ್ ಗಳನ್ನ ಸೆಲ್ ಮಾಡ್ತಿರ್ತಾರೆ. ಗವರ್ಮೆಂಟ್ ಏನಾದರೂ 100% FDI ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಫಾರಿನ್ ಪ್ಲೇಯರ್ಸ್ ಗಳು ಡೈರೆಕ್ಟ್ ಆಗಿ ಇಂಡಿಯನ್ ಇನ್ಶೂರೆನ್ಸ್ ಮಾರ್ಕೆಟ್ಗೆ ಎಂಟರ್ ಆಗುವಂತ ಚಾನ್ಸಸ್ ಇರುತ್ತೆ. ಇದು HDFC ಲೈಫ್, SBI ಲೈಫ್ ಇನ್ಶೂರೆನ್ಸ್ ನಂತ ಕಂಪನಿಗಳಿಗೆ ನೆಗೆಟಿವ್ ಆಗಿರುತ್ತೆ. ಆಲ್ರೆಡಿ ಬಜಾಜ್ನೊಂದಿಗೆ ಅಲಯನ್ಸ್ ಕಂಪನಿ ತಮ್ಮ ಒಂದು ಪಾರ್ಟ್ನರ್ಶಿಪ್ ಅನ್ನ ಬ್ರೇಕ್ ಮಾಡಿ ಸಪರೇಟ್ ಆಗಿ ಇಂಡಿಯನ್ ಮಾರ್ಕೆಟ್ಗೆ ಎಂಟರ್ ಆಗಬೇಕು ಅಂತ ಇದ್ದಾರೆ. ಈಗ ಗೌರ್ಮೆಂಟ್ 100% FDI ರೂಲ್ ಅನ್ನ ತಂದ್ರೆ ಅದು ಅಲಯನ್ಸ್ ನಂತ ಕಂಪನಿಗಳಿಗೆ ಪಾಸಿಟಿವ್ ಆಗಿರುತ್ತೆ. ಅದೇ ಒಂದು ರೀಸನ್ ಇಂದ ಇವತ್ತು ಇನ್ಶೂರೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಬ್ಯಾಂಕ್ಗಳು ತಮ್ಮ ಕಸ್ಟಮರ್ಸ್ ಗಳಿಗೆ ಇನ್ಶೂರೆನ್ಸ್ ಗಳನ್ನ ಸೆಲ್ ಮಾಡೋ ಬದಲು ಬ್ಯಾಂಕಿಂಗ್ ಬಿಸ್ನೆಸ್ ನ ಮೇಲೆ ಗಮನವನ್ನು ಹೆಚ್ಚಾಗಿ ಕೊಡಬೇಕು. ಇನ್ಶೂರೆನ್ಸ್ ಬಿಸ್ನೆಸ್ ಅನ್ನ ಇನ್ಶೂರೆನ್ಸ್ ಕಂಪನಿಗಳು ಮಾಡ್ತಾರೆ, ಬ್ಯಾಂಕ್ಗಳು ಆ ಒಂದು ಬಿಸ್ನೆಸ್ಗೆ ಎಂಟರ್ ಆಗಬಾರ್ದು ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಇನ್ಶೂರೆನ್ಸ್ ಕಂಪನಿಗಳಿಗೆ ಸ್ವಲ್ಪ ನೆಗೆಟಿವ್ ಆಗಿರುತ್ತೆ. ಯಾಕೆಂದ್ರೆ ಸಾಕಷ್ಟು ಕಂಪನಿಗಳು ಬ್ಯಾಂಕ್ ಕಸ್ಟಮರ್ಸ್ ಗಳನ್ನೇ ಟಾರ್ಗೆಟ್ ಮಾಡಿ ತಮ್ಮ ಇನ್ಶೂರೆನ್ಸ್ ಪ್ರಾಡಕ್ಟ್ ಗಳನ್ನ ಸೆಲ್ ಮಾಡ್ತಿದ್ದಾರೆ. ಆ ಒಂದು ರೀಸನ್ ಇಂದ ಈ ನ್ಯೂಸ್ ಕೂಡ ಸ್ವಲ್ಪ ಇನ್ಶೂರೆನ್ಸ್ ಸೆಕ್ಟರ್ನ ಸ್ಟಾಕ್ ಗಳಿಗೆ ನೆಗೆಟಿವ್ ಆಗಿದೆ. ಸೊ ಇಂಡಾಲ್ಕೋನಲ್ಲಿ ನಿನ್ನೆ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇತ್ತು, ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ರಿಲಯನ್ಸ್ ಕೂಡ 1.5% ಡೌನ್ ಆಗಿದೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ನಲ್ಲಿ ಕೂಡ 1.5% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಹ್ಯಾವೆಲ್ಸ್ ಇಂಡಿಯಾ ಸ್ಟಾಕ್ ಪ್ರೈಸ್ ನಲ್ಲಿ ಬೆಳಗಿನ ಸೆಷನ್ನಲ್ಲಿ 3% ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಮಾರ್ಕೆಟ್ ವೀಕ್ ಆಗ್ತಾ ಈ ಒಂದು ಸ್ಟಾಕ್ ಕೂಡ ಸ್ವಲ್ಪ ಕರೆಕ್ಟ್ ಆಗಿದೆ. ಅದಕ್ಕೆ ರೀಸನ್ ರೆಫ್ರಿಜರೇಟರ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಹೊಸ ಒಂದು ಫೆಸಿಲಿಟಿಯನ್ನ ಹ್ಯಾವೆಲ್ಸ್ ಇಂಡಿಯಾ ಅನೌನ್ಸ್ ಮಾಡಿದ್ದಾರೆ. ಸೊ ಇಲ್ಲಿವರೆಗೂ ರೆಫ್ರಿಜರೇಟರ್ಸ್ ಗಳನ್ನ ಥರ್ಡ್ ಪಾರ್ಟಿ ಮ್ಯಾನುಫ್ಯಾಕ್ಚರರ್ ಹ್ಯಾವೆಲ್ಸ್ಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು. ಇವರು ಜಸ್ಟ್ ಹ್ಯಾವೆಲ್ಸ್ ನ ಬ್ರ್ಯಾಂಡ್ ನ ಅಡಿಯಲ್ಲಿ ಆ ರೆಫ್ರಿಜರೇಟರ್ಸ್ ಗಳನ್ನ ಸೆಲ್ ಮಾಡ್ತಿದ್ರು. ಈಗ ರೆಫ್ರಿಜರೇಟರ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಹ್ಯಾವೆಲ್ಸ್ ಇಂಡಿಯಾ ತಮ್ಮದೇ ಆದ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ರಾಜಸ್ಥಾನ್ನಲ್ಲಿ ಈ ಒಂದು ಫೆಸಿಲಿಟಿ ಸ್ಟಾರ್ಟ್ ಆಗಿದೆ. ಇದು ಹ್ಯಾವೆಲ್ಸ್ ಇಂಡಿಯಾಗೆ ಪಾಸಿಟಿವ್ ಆಗಿರುತ್ತೆ. ಹಾಗೆ ಮುಂದಿನ ದಿನಗಳಲ್ಲಿ ಅಂದ್ರೆ 2027ರ ವೇಳೆಗೆ 480 ಕೋಟಿಯಷ್ಟು ಅಡಿಷನಲ್ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಈ ಒಂದು ಪ್ರಾಪರ್ಟಿಯಲ್ಲಿ ಮಾಡಬೇಕು ಅಂತ ಹ್ಯಾವೆಲ್ಸ್ ಇಂಡಿಯಾ ಪ್ಲಾನ್ಸ್ ಗಳನ್ನ ಮಾಡಿದ್ದಾರೆ. ಸೊ ಈ ಒಂದು ರೀಸನ್ ಇಂದ ಹ್ಯಾವೆಲ್ಸ್ ಇಂಡಿಯಾ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿತ್ತು. ಸಾಕಷ್ಟು ದಿನಗಳಿಂದ ಹ್ಯಾವೆಲ್ಸ್ ಇಂಡಿಯಾ ನ್ಯೂಸ್ ನಲ್ಲಿ ಇರಲಿಲ್ಲ, ಈಗ ಒಂದು ಪಾಸಿಟಿವ್ ನ್ಯೂಸ್ ಹ್ಯಾವೆಲ್ಸ್ ಇಂಡಿಯಾದಲ್ಲಿ ನೋಡೋದಕ್ಕೆ ಸಿಗ್ತದೆ. ಜಿ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸ್ ಲಿಮಿಟೆಡ್ ಸ್ಟಾಕ್ ಪ್ರೈಸ್ ನಲ್ಲಿ 6% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಇವರ MD ಆಗಿದ್ದಂತ ಪುನೀತ್ ಗೋಯಂಕಾ ಅವರು ತಮ್ಮ MD ಪೊಸಿಷನ್ಗೆ ರೆಸಿಗ್ನೇಷನ್ ಅನ್ನ ಕೊಟ್ಟಿದ್ದಾರೆ. ಅವರು CEO ಆಗಿ ಕಂಟಿನ್ಯೂ ಆಗ್ತಾರೆ. ಸೊ ಸೋನಿಯೊಂದಿಗೆ ಮರ್ಜರ್ ಮಾಡ್ಕೋಬೇಕಾದ್ರೆ ಸೋನಿ ಈ ಒಂದು ಕಂಡೀಷನ್ ಅನ್ನು ಹಾಕಿದ್ರು. ಈ ಕಂಡೀಷನ್ಗೆ ಜಿ ಮ್ಯಾನೇಜ್ಮೆಂಟ್ ಒಪ್ಕೊಳ್ಳದೇ ಇರೋ ಒಂದು ರೀಸನ್ ಇಂದ ಮರ್ಜರ್ ಎಂಡ್ ಆಗಿತ್ತು. ಸೊ ಮತ್ತೆ ಎಲ್ಲಾದ್ರೂ ಜಿ ಸೋನಿ ಜೊತೆಯಲ್ಲಿ ಮರ್ಜರ್ ಅನ್ನ ಪ್ಲಾನ್ ಮಾಡ್ತಾರ, ಅದ್ರ ಬಗ್ಗೆ ಇನ್ನು ಕಾದ್ ನೋಡ್ಬೇಕಾಗಿದೆ. CEO ಆಗಿ ಆಪರೇಷನ್ಸ್ ಅನ್ನ ಅವರು ಕಂಟ್ರೋಲ್ ಮಾಡ್ತಾರೆ. ಸೊ ಈ ಒಂದು ಕಂಡೀಷನ್ಗೆ ಸೋನಿ ಒಪ್ಕೋತಾರ, ಅದು ಕೂಡ ಕ್ವೆಶ್ಚನ್ ಆಗಿರುತ್ತೆ. ಸೊ ಯೂಶುವಲ್ ಆಗಿ ಯಾವುದೇ ಒಂದು ಕಂಪನಿಯ MD ರೆಸಿಗ್ನೇಷನ್ ಅನ್ನ ಕೊಟ್ರೆ ಅದು ಕಂಪನಿಗೆ ನೆಗೆಟಿವ್ ಆಗಿರುತ್ತೆ. ಬಟ್ ಜಿ ಕೇಸ್ ನಲ್ಲಿ ಉಲ್ಟಾ ಆಗಿದೆ. ಪುನೀತ್ ಗೋಯಂಕಾ ಅವರು ತಮ್ಮ ಒಂದು ಪೊಸಿಷನ್ಗೆ ರಾಜೀನಾಮೆಯನ್ನ ಕೊಟ್ರೆ ಅದು ಜಿಗೆ ಪಾಸಿಟಿವ್ ಆಗ್ಬೋದು ಅನ್ನೋ ಒಪಿನಿಯನ್ ಇನ್ವೆಸ್ಟರ್ಸ್ ಗಳಲ್ಲಿ ಕೂಡ ಇದೆ. ರೀಸೆಂಟ್ ಆಗಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದಂತ ಅಕ್ಯೂಮ್ ಡ್ರಗ್ಸ್ ಒಳ್ಳೆ ಒಂದು ಲಿಸ್ಟಿಂಗ್ ಅನ್ನ ಪಡ್ಕೊಂಡಿತ್ತು. ಬಟ್ 1150ರ ಲೆವೆಲ್ ನಿಂದ ಅಕ್ಯೂಮ್ಸ್ ನಲ್ಲಿ ಕಂಟಿನ್ಯೂಸ್ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿತ್ತು. ಯಾವುದೇ ಒಂದು ಕಂಪನಿಯ IPO ಸ್ಟ್ರಾಂಗ್ ಆಗಿ ಲಿಸ್ಟ್ ಆದಾಗ ಹೈಯರ್ ಲೆವೆಲ್ ನಿಂದ ಪ್ರಾಫಿಟ್ ಬುಕಿಂಗ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದೇ ರೀತಿಯ ಒಂದು ಸೆಲ್ಲಿಂಗ್ ಪ್ರೆಷರ್ ಅಕ್ಯೂಮ್ಸ್ ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು ಅಕ್ಯೂಮ್ಸ್ ಡ್ರಗ್ಸ್ ನಲ್ಲಿ 5% ಅಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ರೀಸನ್ ಕೊರಿಯನ್ ಕಂಪನಿ ಜೊತೆಯಲ್ಲಿ ಒಂದು ಪಾರ್ಟ್ನರ್ಶಿಪ್ ಅನ್ನು ಇವರು ಸೈನ್ ಮಾಡಿದ್ದಾರೆ. ಇದೊಂದು ಸೇಲ್ಸ್ ಅಗ್ರಿಮೆಂಟ್ ಆಗಿರುತ್ತೆ. ಕೊರಿಯನ್ ಕಂಪನಿ ಆಗಿರುವಂತ ಕೇರ್ಜನ್ ಕಂಪನಿಯ ಪ್ರಾಡಕ್ಟ್ಸ್ ಗಳನ್ನ ಭಾರತದಲ್ಲಿ ಸೆಲ್ ಮಾಡೋದಕ್ಕೆ, ಅದನ್ನ ಮಾರ್ಕೆಟ್ ಮಾಡೋದಕ್ಕೆ ಅಕ್ಯೂಮ್ಸ್ಗೆ ಒಂದು ಕಾಂಟ್ರಾಕ್ಟ್ ಸಿಕ್ಕಿದೆ. ಇದು ಅಕ್ಯೂಮ್ಸ್ಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಅದೇ ಒಂದು ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ವಾರಿ ಎನರ್ಜಿ ಸ್ಟಾಕ್ ಪ್ರೈಸ್ ನಲ್ಲಿ ಸಾಕಷ್ಟು ವೀಕ್ನೆಸ್ ರೀಸೆಂಟ್ ಟೈಮ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಇವತ್ತು ಕೂಡ ಸ್ಟಾಕ್ 8% ಕರೆಕ್ಟ್ ಆಯಿತು. ಇವತ್ತಿನ ಕರೆಕ್ಷನ್ಗೆ ರೀಸನ್ ಕಂಪನಿಯ Q2 ರಿಸಲ್ಟ್ ಆಗಿರುತ್ತೆ. ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದ್ಮೇಲೆ ಮೊದಲನೇ ಬಾರಿಗೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಓಕೆ ರಿಸಲ್ಟ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 15% ಇನ್ಕ್ರೀಸ್ ಆಗಿದೆ. ಬಟ್ ಕ್ವಾರ್ಟರ್ ಕಂಪ್ಯಾರಿಸನ್ ಅನ್ನ ಮಾಡಿದಾಗ ಪ್ರಾಫಿಟ್ ಫಾಲ್ ಆಗ್ತದೆ. ಹಾಗೆ ರೆವೆನ್ಯೂ ಇಯರ್ ಆನ್ ಇಯರ್ 1.5% ಇನ್ಕ್ರೀಸ್ ಆಗ್ತಾ ಇದೆ. ಈ ಕ್ವಾರ್ಟರ್ ನಲ್ಲಿ 376 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 401 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೆ 2023ರ ಸೆಪ್ಟೆಂಬರ್ ನಲ್ಲಿ 320 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 15% ನ ಅರೌಂಡ್ ಅಲ್ಲಿ ಇನ್ಕ್ರೀಸ್ ಆಗಿದೆ. ಹಾಗೆ ಕಂಪನಿ 600 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ನ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸೊ ರಿನ್ಯೂವೇಬಲ್ ಪವರ್ ಪ್ರಾಜೆಕ್ಟ್ ನ ಮೇಲೆ 600 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀವಿ ಅಂತ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ. ಸೊ ಓವರ್ ಆಲ್ ಸ್ಟಾಕ್ ಇವತ್ತು ನೆಗೆಟಿವ್ ರಿಯಾಕ್ಷನ್ ಅನ್ನ ಕೊಟ್ಟಿದೆ. ಸೊ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದ್ಮೇಲೆ ಒಳ್ಳೆ ಒಂದು ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಸಾಕಷ್ಟು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈಗ ಸ್ಟಾಕ್ ಸ್ವಲ್ಪ ಕರೆಕ್ಟ್ ಆಗ್ತದೆ. ಹಾಗೆ ಮಾಮಾರ್ತ್
ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 12% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ಕೂಡ ಆಲ್ಮೋಸ್ಟ್ 20% ಕರೆಕ್ಟ್ ಆಗಿತ್ತು. ಸೊ ಎರಡೇ ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ 32% ವೀಕ್ನೆಸ್ ಹೊನಾಸದಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಕಂಪನಿ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಈಗ ಸೆಲ್ಲಿಂಗ್ ಪ್ರೆಷರ್ ಬರ್ತಿದೆ. ಸೊ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಗ್ರೋತ್ ಕನ್ಸರ್ನ್ಸ್ ಇರುತ್ತೆ ಅಂತ ಕೂಡ ಹೇಳಿದರೆ, ಹಾಗೆ ಮಾರ್ಕೆಟಿಂಗ್ ನಲ್ಲಿ ಕೂಡ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಆಗ್ತಿದೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಬಟ್ ಲಾಂಗ್ ಟರ್ಮ್ ಅಕ್ಯುಮುಲೇಷನ್ಗೆ ಒಳ್ಳೆ ಒಂದು ಆಪರ್ಚುನಿಟಿ ಆಗುತ್ತೆ. ಇನ್ನಷ್ಟು ಸೆಲ್ಲಿಂಗ್ ಪ್ರೆಷರ್ ಬರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಬಟ್ ಈ ಒಂದು ಲೆವೆಲ್ನಲ್ಲಿ ಅಕ್ಯುಮುಲೇಷನ್ ಅನ್ನ ಮಾಡ್ಕೋಬಹುದು. ಸೊ ಮುಂದಿನ ಕ್ವಾರ್ಟರ್ಗಳಿಂದ ಪ್ರಾಫಿಟ್ ಬರೋದಕ್ಕೆ ಸ್ಟಾರ್ಟ್ ಆದರೆ ಸ್ಟಾಕ್ ಮತ್ತೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹೈಯರ್ ಲೆವೆಲ್ನಲ್ಲಿ ಬೈ ಮಾಡ್ಕೊಂಡಿದ್ರೆ ಸ್ವಲ್ಪ ಸಮಯ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ಕೊಳ್ಳಿ, ಮತ್ತೆ ಸ್ಟಾಕ್ ರಿಕವರ್ ಆಗುವಂಥ ಚಾನ್ಸಸ್ ಇರುತ್ತೆ. ಟಾಟಾ ಗ್ರೂಪ್ನ ಕಂಪನಿ ಇಂಡಿಯನ್ ಹೋಟೆಲ್ಸ್ ಕಂಪನಿ ಲಿಮಿಟೆಡ್ನಲ್ಲಿ 2% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಅದಕ್ಕೆ ರೀಸನ್ ಕಂಪನಿ ತಮ್ಮ 5 ವರ್ಷದ ಪ್ಲಾನ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಮುಂದಿನ 5 ವರ್ಷಗಳಲ್ಲಿ ಹೋಟೆಲ್ ಕೌಂಟ್ ಅನ್ನ ಡಬಲ್ ಮಾಡಬೇಕು ಅಂತ ಇದ್ದಾರೆ. ಹಾಗೆಯೇ ರೆವೆನ್ಯೂ ಕೂಡ ಡಬಲ್ ಆಗ್ಬೋದು ಅನ್ನೋದು ಒಂದು ಪ್ರಿಡಿಕ್ಷನ್ ಅನ್ನ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ. ಸೊ ಈ ಒಂದು ಗ್ರೋತ್ ಪ್ಲಾನ್ ಅನ್ನ ಶೇರ್ ಮಾಡಿದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. IPOಗಳ ವಿಚಾರಕ್ಕೆ ಬಂದಾಗ ಜಿಂಕಾ ಲಾಜಿಸ್ಟಿಕ್ನಲ್ಲಿ ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿಲ್ಲ. ನಾಳೆ ಬೆಳಿಗ್ಗೆ ನೀವು ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ ಗುರುವಾರ ಈ ಒಂದು IPO ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತದೆ. NTPC ಗ್ರೀನ್ ಎನರ್ಜಿ ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ರಿಟೇಲ್ ಕ್ಯಾಟಗರಿ ಆಲ್ರೆಡಿ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಿದೆ. ಪ್ರೀಮಿಯಂ ಹೆಚ್ಚಾಗಿ ಕಾಣಿಸ್ತಿಲ್ಲ, ಕೇವಲ ₹1.25 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಆದರೂ ಕೂಡ ರಿಟೇಲ್ ಕ್ಯಾಟಗರಿ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಿದೆ. ಎಂಪ್ಲಾಯಿ ಕ್ಯಾಟಗರಿಯಲ್ಲಿ 0.2 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ಶೇರ್ ಹೋಲ್ಡರ್ ಕ್ಯಾಟಗರಿಯಲ್ಲಿ ಕೂಡ 0.6 ಟೈಮ್ನ ಸಬ್ಸ್ಕ್ರಿಪ್ಷನ್ ಬರ್ತಿರೋದು ಕಾಣಿಸ್ತಿದೆ. NII ಕ್ಯಾಟಗರಿ 0.17 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIBs ಮೊದಲನೇ ದಿನ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬಟ್ QIBs ಕೊನೆ ದಿನ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. NTPC ಗ್ರೀನ್ ಎನರ್ಜಿ ಲಾಂಗ್ ಟರ್ಮ್ ಬೆಟ್ ಆಗಿರುತ್ತೆ. ಸೊ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇದ್ರೆ ಮಾತ್ರ ಈ ಒಂದು IPO ನಲ್ಲಿ ಅಪ್ಲೈ ಮಾಡಬಹುದಾಗುತ್ತೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗ್ತದೆ. 3,411 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. DIIs ನೆಟ್ ಬೈಯರ್ಸ್ ಆಗಿ ಕಂಟಿನ್ಯೂ ಆಗ್ತಿದ್ದಾರೆ. 2,783 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.